ಹಲೋ ನಮಸ್ಕಾರ ಎಲ್ರಿಗೂ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಮನೆಯ ಗಣೇಶ ಹಬ್ಬದ ಪುಟಾಣಿ ವ್ಲಾಗ್ ಅಷ್ಟೇ. ನಾವಂತೂ ಗಣೇಶ ಕೂಡಿಸೋ ಪದ್ಧತಿ ಅಂತೂ ನಮ್ಮ ಮನೇಲಿ ಆಚರಣೆ ಮಾಡ್ಕೊಂಬಂದಿಲ್ಲ. ಹಾಗಂತೇಳಿ ನಾನಂತೂ ಯಾವತ್ತೂ ಗಣೇಶನ ಪೂಜೆ ಮಾಡದೇ ಅಂತೂ ಇರೋದಿಲ್ಲ ನೋಡಿ. ಹಾಗಾಗಿ ಒಂದು ಪುಟ್ಟದಾಗಿ ಯಾವ ರೀತಿ ನಾವು ಮನೇಲಿ ಪೂಜೆ ಮಾಡ್ತೀವಲ್ಲ ಅದೇ ರೀತಿಯೇ ಪೂಜೆ ಮಾಡಿಕೊಂಡು ನೈವೇದ್ಯಕ್ಕೆ ತಯಾರಿ ಮಾಡಿ ಇಟ್ಟಿದ್ದೆ ಅಷ್ಟೇ. ತುಂಬ ಸಿಂಪಲಾಗಿ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಅಷ್ಟೇ, ನಾನು ಅದಕ್ಕೋಸ್ಕರನೇ ಅಂತೇಳಿ ಒಂದು ಮಣೆ ತೊಗೊಂಬಂದಿದ್ದೆ. ಮಣೆ ಮೇಲೆ ಸ್ವಲ್ಪ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಕಾಳು ಹಾಕಿ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಇನ್ನು ವಿಘ್ನೇಶ್ವರನ ಇಟ್ಟು ಅದಕ್ಕೆ ಅಲಂಕಾರ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಅರಿಶಿನ ಕುಂಕುಮ ಗಂಧ ನಿಮ್ಮಲ್ಲಿ ಯಾವ ಪದ್ಧತಿ ಮಾಡಿದ್ದೀನಿ. ಇವಾಗ ಮೋದಕ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ಬೇಗ ಮೋದಕ ಮಾಡಿಕೊಂಡು ಪೂಜೆ ಮಾಡೋಣ. ಓಕೆ ಬನ್ನಿ. ರೆಸಿಪಿ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಗಣೇಶನಿಗೆ ತುಂಬಾ ಇಷ್ಟ ಆಗುತ್ತೆ. ಆರಾಮಾಗಿ ಮನೆಗೆ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಮೋದಕ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಅದಾದಮೇಲೆ ನಾವು ಮತ್ತೆ ಮಾತಾಡೋಣ ಆಯಿತಾ? ನೋಡಿ, ಮೊದಲು ನಾನು ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಅದು ಉಂಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲ. ಇದನ್ನು ಚೆನ್ನಾಗಿ ಮೊದಲು ಕರಗಬೇಕಿದು. ಇಲ್ಲ ಅಂತಂದರೆ ನೀವು ಪಾನಕ ಇರುತ್ತಲ್ಲ, ಮನೇಲಿ ಪಾನಕ ಮಾಡ್ಕೊಂಡಿರ್ತಿಲ್ಲ, ಅದನ್ನು ಕೂಡ ಬಿಸಿ ಮಾಡ್ಕೋಬೋದು. ಇಲ್ಲಾಂದರೆ ಇದೇ ರೀತಿಯೇ ಇದನ್ನೇ ಹಾಕ್ಕೊಂಡು ಇದು ಕರಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಪಾನಕ ಆಗಿದೆ ಅಂತೇಳಿದರೆ ಇದು ಕರಗಿಬಿಟ್ಟು ಈ ರೀತಿ ಆದರೆ ಪಾನಕ ಆಗಿದೆ ಅಂತ ಅಲ್ಲ. ಅಂದರೆ ಅದು ಕರಗಿಬಿಟ್ಟು ಅದನ್ನು ನಾವು ತಣ್ಣೀರಲ್ಲಿ ಹಾಕಿದಾಗ ಅದು ಅಂಟಬೇಕು ಕೈಗೆ. ಆ ರೀತಿ ಇದ್ದಾಗ ಮಾತ್ರ ನಾವು ಅದು ಪಾನಕ ಆಗಿದೆ ಅಂತ ಅರ್ಥ ಅಷ್ಟೇ. ಇನ್ನು ಅದೇ ಅಳತೆಯಲ್ಲಿ ಅದೇ ಬಟ್ಲಲ್ಲಿ ನಾನಿವಾಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ ಮೋದಕನೂ ಮಾಡ್ತಾರೆ. ನಾನಿಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ತೆಂಗಿನಕಾಯಿ ಹಾಗೆ ಬೆಲ್ಲ ಬಳಸಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನೂ ಅಷ್ಟೇ, ನಿಮಗೆ ಅಂದರೆ ಮಿಕ್ಸರ್ ಮಾಡಿಕೊಂಡು ಕೂಡ ಹಾಕ್ಬೋದು, ಇನ್ನೂ ರುಚಿಯಾಗಿರುತ್ತೆ. ನಾನಿವಾಗ ಸಿಂಪಲ್ಲಾಗಿ ಮಾಡಿದ್ದೀನಲ್ವ, ಬೇಗ ಆಗಲಿ ಅಂತೇಳಿ ಇದೇ ಮಾಡಿದೆ. ಇನ್ನು ಇಲ್ಲಿ ನಾನು ಮೈದಾ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೆ. ಒಂದು 5ರಿಂದ 6 ಆದರೆ ಸಾಕು ಮೋದಕ. ನೈವೇದ್ಯಕ್ಕೆ ಒಂದು 5 ಇಟ್ಟರೆ ಸಾಕು ಅಂತೇಳಿ ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ನೋಡಿ, ಇವಾಗ ಅದನ್ನು ತುಂಬ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ? ಈಸಿಯಾಗಿ ಮಾಡ್ಬೋದು, ತುಂಬ ಈಸಿ. ಏನಂತೇಳಿದರೆ ಸ್ವಲ್ಪ ಪಾನಕ ಆಗೋವರೆಗೂ ಕಾಯಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಬೇಗನೆ ಮಾಡ್ಕೊಂಬಿಡ್ಬೋದು. ನೋಡಿ, ನಾವು ಹೂರಣ ತುಂಬ್ತೀವಲ್ಲ ಹೋಳಿಗೆಗೆ, ಅದೇ ರೀತಿಯೇ ಈ ರೀತಿ ತುಂಬೋದು. ಇಲ್ಲ ಅಂತೇಳಿದರೆ ಮೋದಕ ಮೇಕರ್ ಅಂತೇಳಿದ್ರೇ ಆನ್ಲೈನ್ ಕೂಡ ಸಿಗುತ್ತೆ. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ. ಆದರೂ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾನು ಜಾಸ್ತಿ ಮಾಡಲ್ವಲ್ಲ, ಹಾಗಾಗಿ ಕೈಯಲ್ಲೇ ಮಾಡಿಕೊಂಡೆ. ನೋಡಿ, ಸೇಮ್ ಹೋಳಿಗೆ ಥರನೇ ಮಾಡಿಕೊಂಡು ಮೇಲೆ ಮೋದಕ ಶೇಪ್ ಮಾಡಬೇಕಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಏನೆಂದ್ರೂ ಮೋಲ್ಡಲ್ಲಿ ಹಾಕಿ ಮಾಡಿದೋ ಅಷ್ಟೇನು ಬರಲ್ಲ, ಬಟ್ ಕೈಯಲ್ಲಿ ಯಾವ ರೀತಿ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಇನ್ನು ಇದಿಷ್ಟಾದರೆ ಆಯಿತು. ಇನ್ನು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಕರಿಯೋದಷ್ಟೇ. ಎಣ್ಣೆನೂ ಅಷ್ಟೇ, ನಾನು ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ, ನಮ್ಮ ಮನೆಯದೇ ಎಣ್ಣೆ, ನಿಮ್ಗೆ ಗೊತ್ತಿರುತ್ತೆ. ಮೋದಕ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ. 5 ಆಯ್ತು ಅಷ್ಟೇ, ಜಾಸ್ತಿ ಏನು ಆಗಲೂ ಇಲ್ಲ. ನೋಡಿ, ಚೆನ್ನಾಗಿ ಬಂದಿದೆ. ಏನಂತೇಳಿದರೆ ಸ್ವಲ್ಪ ಎಣ್ಣೆ ಎಲ್ಲ ಕಪ್ಪು ಆಗುತ್ತೆ ಅಷ್ಟೇ. ಸ್ವಲ್ಪ ಲೇಟ್ ಕೂಡ ಆಗುತ್ತೆ ಕರಿಯೋದು, ನಿಧಾನಕ್ಕೆ ಕರ್ಕೋಬೇಕಷ್ಟೇ. ನೋಡಿ, ಇವಾಗ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ಇದಿಷ್ಟು ಮಾಡಿದರೆ ಮೋದಕ ರೆಡಿ ಆಗುತ್ತೆ. ಬನ್ನಿ ನೈವೇದ್ಯಕ್ಕೆ ಇಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಂತೇಳಿ ನೋಡೋಣ ಬನ್ನಿ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಮೋದಕ ಮಾಡ್ಕೊಂಬರೋಣ ಅಂತೇಳಿ ಹೋಗಿದ್ದೆ. ಮೋದಕ ಮಾಡಿ ನೆಕ್ಸ್ಟ್ ಇವಾಗ ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮನೆ ಪೂಜೆ ನಾನು ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ. ಅಂದರೆ 6:30 7 ಗಂಟೆ ಒಳಗೆ ಪೂಜೆ ಆಗುತ್ತಲ್ಲ ನಮ್ಮ ಮನೇಲಿ, ಅದೇ ರೀತಿ ಮಾಡಿದ್ದೆ. ಅಂದರೆ ಗಣೇಶ ಹುಟ್ಟಿದ್ದು ಮಧ್ಯಾಹ್ನ ಅಂತ ಹೇಳ್ತಾರೆ. ಅಂದರೆ 10:30 ಮೇಲೆ, ಅಂದರೆ 11:30 12 ಅಷ್ಟರೊಳಗೇ ನಾವು ಗಣೇಶ ಕೂಡಿಸಿ ಪೂಜೆ ಮಾಡಬೇಕು. ಹಾಗಾಗಿ ನಾನು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಮನೆ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಇವಾಗ ನಾನು ಗಣೇಶ ಪೂಜೆ ಮಾಡ್ತಾಯಿದ್ದೀನಿ. ಊಟ ಅಂತೂ ಏನೂ ಮಾಡಿರಲಿಲ್ಲ, ಪೂಜೆ ಮುಗಿಸ್ಕೊಂಡೇ ಮಾಡೋಣ ಅಂಥೇಳಿ ಬೆಳಗಿಂದನೂ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೆ. ಆ ರೀತಿ ದೇವ್ರ ಪೂಜೆ ಮಾಡಬೇಕು, ಹಬ್ಬಗಳು ಬಂದರೆ ಅದೆಲ್ಲ ನನಗೆ ತುಂಬ ಇಷ್ಟ. ಹಾಗಾಗಿ ಎಲ್ಲ ತಯಾರಿ ಮಾಡಿಕೊಂಡೆ. ಇನ್ನು ಮಣ್ಣಿನ ದೀಪನೂ ಹಚ್ಚಿಟ್ಟಿದ್ದೀನಿ. ಮಣ್ಣಿನ ದೀಪ ಇನ್ನೇ ನಾರ್ಮಲ್ ಪೂಜೆಗೆ ಬಳಸೋವಂಥ ದೀಪ. ಈ ಒಂದು ಗಣೇಶನ ನಾನು ತುಂಬ ಹಳೆಯದು, ಅಂದರೆ 2-3 ವರ್ಷ ಆಯಿತು ತೊಗೊಂಡು. ಹಾಲಲ್ಲಿ ಇಟ್ಟಿರ್ತೀನಿ, ಅಲ್ಲಿ ಯಾವಾಗಲೂ ಒಂದು ಇಟ್ಟಿರ್ತೀನಲ್ಲ, ಅದೇ ಗಣೇಶ ತಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನಾನು ಸಿಲ್ವರ್ದು ಇಟ್ಟಿದ್ದೆ, ಅದು ತುಂಬ ಚಿಕ್ಕದು ಕಾಣಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ದೊಡ್ಡದಿರಲಿ,
ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಈ ಗಣೇಶ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆನೆ ಕಿವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಇಷ್ಟ ಆಯಿತು ಇದು ತೊಗೋಬೇಕಾದ್ರೆ, ಹಾಗಾಗಿ ಪರ್ಚೇಸ್ ಮಾಡಿದೆ. ಇನ್ನು ಪೂಜೆ ಎಲ್ಲ ಆಗ್ತಾಯಿದೆ. ಇವಾಗ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಇಟ್ಟರೆ ಪೂಜೆ ಸಂಪೂರ್ಣ ಅಂತಷ್ಟೇ. ಇನ್ನು ನಾನು ವಿಸರ್ಜನೆ ಮಾಡೋದು ಯಾವ ರೀತಿ ಅಂತೇಳಿ ನಾನು ಶೂಟ್ ಮಾಡೋಕ್ಕಾಗಲೇ ಇಲ್ಲ, ಟೈಮಾಗಿ ಹೋಗಿತ್ತು. ಹಾಗಾಗಿ ಪೂಜೆದೊಂದೇ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ವ್ಲಾಗ್ ಅಂತೂ ತುಂಬ ಅಂದರೆ ತುಂಬ ಲೇಟಾಗೋಯಿತು. ಅಂದರೆ ಗಣೇಶ ಹಬ್ಬ ಆಗಿ ಆಲ್ಮೋಸ್ಟ್ ಒಂದು ವಾರದ ಮೇಲೆ, ಅದಾದಮೇಲೆ ನಾನು ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಏನಂತ ಹೇಳಿದ್ರೆ ಬ್ಯುಸಿಯಾಗಿಬಿಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ಇನ್ಮೇಲೆ ಆದಷ್ಟು ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರೆಗ್ಯುಲರಾಗಿರ್ಬೇಕು ಇನ್ಮೇಲೆ. ನೋಡಿ ಇನ್ನು ನೈವೇದ್ಯಕ್ಕೆ ಲಾಸ್ಟ್ ಟೈಮ್ ಉಂಡೆ ತೋರಿಸಿದ್ನಲ್ಲ, ಉಂಡೆ, ಚಿಗಣಿ ಉಂಡೆ, ಹಾಗೆ ಬೆಲ್ಲ ಮತ್ತು ಕಾಯಿ, ಕೋಡುಬಳೆ, ಅಂದರೆ 5 ಥರದ್ದು ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ ಇಡಿ. ತುಂಬ ಇಷ್ಟಪಟ್ಟು ಸೇವಿಸ್ತಾರೆ ಗಣೇಶ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಗಣೇಶ. ಎಡಿಟ್ ಮಾಡಬೇಕಾದ್ರೆ ಅನಿಸ್ತೈತೆ, ಅಯ್ಯೋ ಎಷ್ಟು ಬೇಗ ಮುಗಿದೈತಲ್ಲ ಹಬ್ಬಗಳು, ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ನ ನಾನು, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಾ. ಆ ಮೂಮೆಂಟು ವಿಡಿಯೋ ಮುಖಾಂತರ ಅಷ್ಟೇ ನಾವು ನೆನಪು ಮಾಡೋಕ್ಕೆ ಸಾಧ್ಯ ಅಲ್ವಾ. ನೋಡಿ ಅದೆಲ್ಲ ನೆನಪಾಗುತ್ತೆ ನಾನು ಎಡಿಟಿಂಗ್ ಮಾಡಬೇಕಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಗಣೇಶ ಮಾತ್ರ. ನನಗೆ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನಿಜವಾಗ್ಲೂ ನೋಡೋದಕ್ಕೆ ಮಾತ್ರ ಅದೊಂದು ವಿಘ್ನೇಶ್ವರ ಮೂರ್ತಿನೇ ತುಂಬ ಸುಂದರವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದೇ ಪೂಜೆ ಮಾಡಲಿ ನೀವು ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು. ಸಂಕಲ್ಪ ಯಾವ ರೀತಿ ಮಾಡ್ಕೊಳೋದು ಅಂತೇಳಿದರೆ, ಒಂದು ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ. ಅಕ್ಷತೆ ಇಟ್ಕೊಂಡು ನಿಮಗೆ ಏನು ಕೋರಿಕೆ ಇದೆಯೋ ಅದನ್ನು ಕೇಳಿಕೊಂಡು ಅದನ್ನು ಒಂದು ದೇವ್ರ ಮುಂದೆ ಒಂದು ಪ್ಲೇಟಲ್ಲೋ ಅಥವಾ ನಿಮಗೆಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಬಿಟ್ಟು, ಅದಾದಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು. ಪೂಜೆಲಿ ಆದಮೇಲೆ ಕೇಳ್ಕೊಳೋದು ಅದು ಬೇರೆ, ಸಂಕಲ್ಪದಿಂದನೇ ಪೂಜೆ ಒಂದು ಫಲ ಸಿಗೋದು. ಹಾಗಾಗಿ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಸ್ಟಾರ್ಟ್ ಮಾಡಿ. ಹಾಗೆ ಕಂಕಣ ಕಟ್ಕೊಂಡು ನೀವು ಪೂಜೆ ಸ್ಟಾರ್ಟ್ ಮಾಡಬೇಕು. ಕಂಕಣ ಅಂತ ಹೇಳಿದರೆ ಒಂದು ಸೇವಂತಿಗೆ ಹೂವು ಇರುತ್ತಲ್ಲ, ಅದನ್ನು ಒಂದು ದಾರದಲ್ಲಿ ಕಟ್ಬಿಟ್ಟು ನೀವು ಕಟ್ಕೋಬೇಕು ಕೈಯಲ್ಲಿ. ನಿಮ್ಮ ಕೈಲಿ ಆಗಿಲ್ಲ ಅಂತೇಳಿದರೆ ನಿಮ್ಮ ಮನೆಯವ್ರು ಯಾರಾದರೂ ಇದ್ದರೆ ಅವ್ರ ಹತ್ರ ನೀವು ಬಲಗಡೆ ಕೈಯಲ್ಲಿ ಕಟ್ಟಿಸ್ಕೊಂಡು, ಅದಾದಮೇಲೆ ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ನೀವು ಪೂಜೆ ಸ್ಟಾರ್ಟ್ ಮಾಡಬೇಕು. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತೇಳಿದರೆ, ಗಣೇಶ ಹಬ್ಬ ಆದಮೇಲೆ ಆಲ್ಮೋಸ್ಟ್ 6 days ಆಗ್ತಾಯಿದೆ. ಇನ್ನೂ ವ್ಲಾಗ್ ಮಾಡೇ ಇಲ್ಲ ನಾನು. ನೋಡಿದ್ರಲ್ಲ ನಾವು ಯಾವ ರೀತಿ ಹಬ್ಬ ಮಾಡಿದ್ದೀವಿ ಅಂತೇಳಿ. ಯಪ್ಪ ಹೆಂಗಾಗ್ತಾಯಿದೆ ಅಂತೇಳಿದರೆ, ಒಂದು ದಿನ ನಾನು ಲಾಗ್ ಮಾಡೋದು ಬಿಟ್ಟೆ ಅಂತೇಳಿದರೆ ಒಂದು ದಿನ ಲಾಗ್ ಮಾಡೋದು ಬಿಟ್ಟೆ ಅಂದರೆ ಕಂಟಿನ್ಯೂಸ್ ಒಂದು 4 ದಿನ, ಒಂದು ವಾರ ಅಷ್ಟು ಮಾಡಿಬಿಡ್ತೀನಿ. ಲಾಗ್ ಮಾಡೋದೇ ಇಲ್ಲ, ಮರ್ತು ಹೋಗ್ಬಿಡ್ತೀನಿ ಆ ಥರ. ಓಕೆ ಗಣೇಶ ಹಬ್ಬದ ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಓಕೆ, ಈ ವ್ಲಾಗ್ನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಗಣೇಶ ಹಬ್ಬ ವ್ಲಾಗ್ ಎಂಡ್ ಮಾಡಿ ಮತ್ತೆ ಹೊಸದಾಗಿ ನಾಳೆ ಮತ್ತೆ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇವಾಗ ಕಾಫಿ ಇಟ್ಟಿದ್ದೀನಿ. ಕಾಫಿ ಕುಡಿದು ಬೆಳಿಗ್ಗೆ ಎಷ್ಟು ಗೊತ್ತಾ, ಇವಾಗ ಆಲ್ಮೋಸ್ಟ್ 6:16 ಇವಾಗ ಕಾಫಿ ಇಟ್ಟಿದ್ದೀನಿ. ಕಾಫಿ ಕುಡಿದು ನೋಡಬೇಕು ಈ ಡೇ ಯಾವ ರೀತಿ ಹೋಗುತ್ತೆ ಎಲ್ಲ. ನೋಡಿದ್ರೆ ಮಾತಾಡಿದ್ರೇನೋ ಒಂಥರ ಖುಷಿ, ಪಾಸಿಟಿವಿಟಿ. ಕ್ಯಾಮ್ರಾ ನೋಡ್ತಾ ಇದ್ರೆ ಒಂದು ಸ್ಮೈಲ್ ಬರುತ್ತೆ. ಅದೇ ನನಗೆ ಕಲಿಸ್ಕೊಟ್ಟಿರೋದು. ಕ್ಯಾಮ್ರಾ ನೋಡ್ಬಿಟ್ರೆ ಒಂದು ಸ್ಮೈಲ್ ಮಾಡೋದು ಅಷ್ಟೇ. ಅಂದರೆ ನಿಮ್ಮ ಹತ್ರ ಮಾತಾಡ್ತೀನಿ ಅನ್ನೋದೊಂದು ಖುಷಿ, ಆ ರೀತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್, ನಮಸ್ಕಾರ.